ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸಂಡೇಲಾಗಿದ್ದು ಅಂತ ಅಂದರೆ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿದ್ದೀವಿ. ಅರ್ಲಿ ಮಾರ್ನಿಂಗ್ 5:30 ಏನೋ ಆಗಿತ್ತು. ಅಂದರೆ ಸ್ವಲ್ಪ ಬೇಗನೆ ಎದ್ದಿದ್ವಿ. ಇವತ್ತು ಹಿರಿಯೂರಿಗೆ ಹೋಗಬೇಕಿತ್ತು, ಅಮ್ಮರೂರಿಗೆ. ಹಾಗಾಗಿ 2 ಫಂಕ್ಷನ್ ಇದೆ. ಒಂದು ಹಾಫ್ ಸ್ಯಾರಿ ಫಂಕ್ಷನ್ನು ಮತ್ತು ತಲೆ ಕೂದಲಿದೆ. ಹಾಗಾಗಿ 2 ಫಂಕ್ಷನ್ನು ಅಟೆಂಡ್ ಮಾಡಬೇಕು. ಹಾಗಾಗಿ ಬೆಳಗ್ಗೆ ಮತ್ತೆ ಸ್ಕೂಲ್ ಬೇರೆ ಬರಬೇಕಲ್ವ, ಹಾಗಾಗಿ ಬೇಗ ಮುಗಿಸ್ಕೊಂಡು ಬರೋಣ ಅಂಥೇಳಿ ಮಾರ್ನಿಂಗೇ ಹೊರಟಿದ್ದೀವಿ. 5:30ಗೆ ಎದ್ದು ಬೇಗ ಹೊರಟ್ವಿ. 6:30 ಏನೋ ಆಗಿತ್ತು ನಾವು ಮನೆ ಬಿಡೋ ಅಷ್ಟರಲ್ಲಿ. ಅಲ್ಲೇ ಆಗ್ತಾಯಿತ್ತು. ನಾವಿಲ್ಲ ಇದಪ್ಪ ಇದ್ರಾಗ ಇದ್ದಾವೆ. ಇನ್ನು ನನ್ನ ಮಗಳು ಎಲ್ಲರವು ಸ್ಲಿಪ್ಪರೆಲ್ಲ ತೆಗ್ದಿಡ್ತಾ ಇದ್ದಾಳೆ ಎಲ್ಲರಿಗೂ. ಅದರಲ್ಲೆಲ್ಲ ಭಾಳ ಇಂಟ್ರೆಸ್ಟು. ಇದು ನಾನು ಈಗ ರೀಸೆಂಟಾಗಿ ತೊಗೊಂಡಿರೋ ಅಂಥದ್ದು. ವೇರ್ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ವೇರ್ ಮಾಡ್ತಾ ಇರೋದು. ನನಗೆ ಯಾವಾಗಲೂ ಬ್ಲ್ಯಾಕೇ ಇಷ್ಟ ಆಗುತ್ತೆ ಜಾಸ್ತಿ. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ ಸ್ಲಿಪ್ಪರು. ಇನ್ನು ನನ್ನ ಮಗಳಿಗೆ ಡೈಲಿ ವೇರ್ಗೆ ಚಿಕ್ಕದಿಟ್ಟಿರ್ತೀನಿ. ಹಾಗಾಗಿ ಇವತ್ತು ಸ್ವಲ್ಪ ಫಂಕ್ಷನ್ ಅಲ್ವ, ಹಾಗಾಗಿ ಸ್ವಲ್ಪ ದಪ್ಪ ಚೆನ್ನಾಗಿರೋದು ಒಂದು ಸ್ವಲ್ಪ ಇಡೋಣ, ಗ್ರ್ಯಾಂಡಾಗಿರೋದು ಅಂಥೇಳಿ ಸ್ವಲ್ಪ ಮೀಡಿಯಮ್ ಸೈಜ್ ತೋಲೆ ಇಡೋಣ ಅಂಥೇಳಿ ಇಡ್ತಾಯಿದ್ದೀನಿ. ಆದರೆ ಅವಳಿಗೆ ಇಷ್ಟು ದಿನ ಮುರ ಇಟ್ಟಿರೋದ್ರಿಂದ ಕಿವಿ ಓಲು ಚಿಕ್ಕದಾಗಿತ್ತು. ಬಂತು ಏನಕ್ಕೆ ತೆಗ್ದಿದೀಯ ಮೊದನ? ಚಳಿ ಆಗುತ್ತಾಕೋ. ಅಂದರೆ ಅವಳದು ಕಿವಿ ಓಲೆ ಒಂದು ಸೈಡ್ದು ಒಂದು ಸ್ವಲ್ಪ ಓಲ್ ಅಗಲ ಇದೆ, ಇನ್ನೊಂದು ಸೈಡು ಸ್ವಲ್ಪ ಸಣ್ಣ ಇದೆ. ಇಷ್ಟು ದಿನ ಮುರನೇ ಇಟ್ಟಿದ್ನಲ್ವ, ಹಾಗಾಗಿ ಓಲ್ ದೊಡ್ಡದಾಗಿಲ್ಲ. ತುಂಬ ಹಠ ಮಾಡೋದು. ಸ್ವಲ್ಪ ಏನಾಗೈತೆ ಕಾಲು ಗಟ್ಟಿ ಆಗ್ಬಿಟ್ಟೈತಾ? ಗಟ್ಟಿ ಆಗೈತೇನೆ? ಗಟ್ಟಿ ಆಗಿಲ್ಲ, ಜೋ ಮಿಡ್ದೈತದ. ಇನ್ನೂ ಹೊರಟ್ವಿ ಊರಿಗೆ. ಹಾಗೆ ಒಂದೇ ಸಮ ಕೂತೇ ಇದ್ಲಲ್ವ, ಕಾಲು ಒಂದು ಸ್ವಲ್ಪ ಜೋ ಮಿಡ್ದಂಗೆ ಆಗಿದೆ ಅವಳಿಗೆ. ಹಾಗಾಗಿ ಮಮ್ಮಿ ಕಾಲು ಎತ್ತಕ್ಕಾಗ್ತಿಲ್ಲ, ಫುಲ್ ಗಟ್ಟಿಯಾಗಿದೆ ಅಂತಿದ್ಲು. ಏನು ಬಡೆ ತಿಂತಿರೋದು? ಪಿಂಕಾಯಿ ಅವಲಕ್ಕಿ ಬೋಂಡ ಬಾರಿಸ್ತವನೆ. ಚೆನ್ನಾಯ್ತಾ? ಸಾಕು ಬಿಡಮ್ಮ, ಇನ್ಯಾರು ತಿಂತಾರೆ? ಇನ್ನು ಅಮ್ಮ ಬರೋವಷ್ಟರಲ್ಲಿ ತಿಂಡಿ ಅವಲಕ್ಕಿ ಮತ್ತು ಈರುಳ್ಳಿ ಬೋಂಡ ಮಾಡಿದರು. ತುಂಬ ಅಂದರೆ ಈರುಳ್ಳಿ ಬೋಂಡ ಅಂತೂ ನಂಗೆ ತುಂಬ ಇಷ್ಟ ಆಯಿತು, ಸಖತ್ತಾಗಿದ್ವು. ನಮ್ಮ ಮನೆಯವ್ರಿಗೆ ಅವಲಕ್ಕಿ ಫೇವ್ರೇಟು. ಹಾಗಾಗಿ ಅವರು ಯಾವಾಗಲೂ ಜಾಸ್ತಿ ಅವಲಕ್ಕಿ ಉಪ್ಪಿನಕಾಯಿ ತುಂಬ ಇಷ್ಟ ಅವ್ರಿಗೆ. ಉಪ್ಪಿನಕಾಯಿ ಜೊತೆ ಅವಲಕ್ಕಿ ಕಲಿಸ್ಕೊಂಡು ತಿಂತಾರೆ. ಹಾಗಾಗಿ ನೋಡಿ ಬೋಂಡ ಎಷ್ಟು ಕ್ರಂಚಿಯಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿದ್ವು. ಅಂದರೆ ಬೆಳಗ್ಗೆ ಮಾರ್ನಿಂಗ್ ಬಂದಿದ್ದೀರ, ಬ್ರೇಕ್ಫಾಸ್ಟ್ ಎಲ್ಲೂ ಮಾಡಲಿಲ್ಲ. ಸೀದಾ ಮನೆಗೇ ಬಂದುಬಿಡ್ತೀವಿ, ಅಂದರೆ ಬೇಗ ಬರ್ತೀವಿ ಅಂತೇಳಿ. ಅಮ್ಮನ ಕೈ ರುಚಿ ಅಂದರೆ ಹಂಗಿರುತ್ತೆ. ಅಮ್ಮ ಏನಾದರೂ ಸ್ಪೆಷಲಾಗಿ ಮಾಡ್ತಾರೆ ರುಚಿಯಾಗಿ ಅಂತ ಗೊತ್ತು. ಹಾಗಾಗಿ ನಮ್ಮ ಮನೆಯವರಿಗೆ ಅವಲಕ್ಕಿ ಫೇವ್ರೇಟ್ ಅಲ್ವ, ಹಾಗಾಗಿ ನಮ್ಮ ಮನೆಯವ್ರು ನನ್ನ ಜೊತೆ ಬರ್ತಾರೆ ಅಂದರೆ ಮಾತ್ರ ಅವಲಕ್ಕಿ ಫಿಕ್ಸ್ ಇರುತ್ತೆ ಟಿಫನ್ಗೆ. ಅವಲಕ್ಕಿ ಈರುಳ್ಳಿ ಬೋಂಡ ಮಾಡಿದರು. ಇನ್ನು ತಿಂಡಿ ಎಲ್ಲ ತಿಂದ್ಕೊಂಡ್ವಿ. ಚೆನ್ನಾಗಿತ್ತು ತಿಂಡಿ. ಬೋಡಿ ಹೊಟ್ಟಸ್ಕಟ್ಟವಳೆ, ಬಾರ್ಸಕ್ಕೆ ನಡಿ ಅಂದವಳೆ. ಎಳೆ ಬಿಸಿಲು. ಇನ್ನು ನಮಗೆಲ್ಲ ಬೆಂಗಳೂರಲ್ಲಿ ಬಿಸಿಲೇ ಸಿಗಲ್ಲ. ಅದರಲ್ಲಿ ವಿಟಮಿನ್ ಡಿ ತಗೋಬೇಕು ಅಂತ ಹೇಳ್ತಾರೆ, ಆರೋಗ್ಯ ಸಮಸ್ಯೆ ಇರೋದ್ರಿಂದ. ಆ ವಿಟಮಿನ್ ಡಿ ಹುಡ್ಕೊಂಡು ಹೋದ್ರೂ ಸಿಗಲ್ಲ ಬೆಂಗಳೂರಲ್ಲಿ. ಆ್ಯಕ್ಚುಲಿ ಅಕ್ಕಪಕ್ಕ ಎಲ್ಲ ಮನೆ ಕಟ್ಟಿರೋದ್ರಿಂದ ನಮ್ಮ ಮನೆ ಹತ್ರ ಅಂತೂ ಬಿಸಿಲೇ ಬರೋದಿಲ್ಲ. ಅದು ಮಧ್ಯಾಹ್ನ 12:30 1 ಗಂಟೆ ಹಂಗೆ ಬರುತ್ತೆ. ಆ ಬಿಸಿಲು ತೊಗೊಂಡು ಏನು ಮಾಡೋದಲ್ವ. ಸಂಜೆನೂ ಸಿಗಲ್ಲ, ಬೆಳಗ್ಗೆನೂ ಸಿಗಲ್ಲ ನಮ್ಮ ಮನೆ ಹತ್ರ. ನನ್ನ ತಮ್ಮನ ಮನೆ ಹತ್ರ ಹೋಗಬೇಕು ಈ ಥರ ಎಳೆ ಬಿಸಿಲು ಏನಾದರೂ ಬೇಕು ಅಂದರೆ. ಬಟ್ ಇಲ್ಲಿ ನೋಡಿ
ಆದರೂ ಬಿಸಿಲಲ್ಲೇ ಕೂತ್ಕೊಂಡು ಎಳೆ ಬಿಸಿಲಲ್ಲೇ ಕೂತ್ಕೊಂಡು ಊಟನ ಮಾಡ್ತಾಯಿದ್ವಿ, ತಿಂಡಿ ತಿಂತಾಯಿದ್ದೀವಿ. ತುಂಬಾ ಚೆನ್ನಾಗಿತ್ತು. ಒಂಥರ ಹಳ್ಳಿ ಲೈಫ್ ಒಂಥರ ಎಷ್ಟು ಚೆನ್ನಾಗಿರುತ್ತಲ್ವ. ಸಿಟೀಲಿ ಎಷ್ಟೇ ದೊಡ್ಡದಾಗಿ ಮನೆ ಫ್ರೀಯಾಗಿದ್ರೂ ಒಂಥರ ಇಕ್ಕಟ್ಟು ಅನ್ನಿಸ್ತಾ ಇರುತ್ತೆ. ಇನ್ನು ತಿಂಡಿ ಎಲ್ಲ ತಿಂದಮೇಲೆ ಬೆಳಗ್ಗೆ ಯಾರೂ ಸ್ನಾನ ಮಾಡಿರಲಿಲ್ಲ. ಅಂದರೆ ಇಲ್ಲೇ ಬಂದು ಫ್ರೆಶ್ ಅಪ್ ಆಗಿ ಹೋಗೋಣ ಫಂಕ್ಷನ್ಗೆ ಅಂತ, ಹಿರಿಯೂರಲ್ಲಿರೋದು ಫಂಕ್ಷನ್ನು. ಹಾಗಾಗಿ ಅಮ್ಮ ಬರೋ ಅಷ್ಟರಲ್ಲಿ ಒಲೆಯಲ್ಲಿ ಈ ರೀತಿ ನೀರು ಕಾಯಿಸಿದ್ರ. ಹಾಗಾಗಿ ಮಕ್ಕಳಿಗಿಬ್ರಿಗೂ ಸ್ನಾನ ಮಾಡಿಸ್ದೆ. ನನ್ನ ಮಗನಿಗೆ ಮಾಡಿಸ್ಬೇಕು, ಮಗಳಿಗೆ ಮಾಡಿಸಿದ್ದೀನಿ. ಇನ್ನು ನಮ್ಮಮ್ಮ ಅಂತೂ ಅರ್ಜೆಂಟ್ ಮಾಡ್ತಾಯಿದ್ರು. 10:30 ಫಂಕ್ಷನ್ ಇತ್ತು. ಆಲ್ರೆಡಿ ನಾವು ಹೋಗೋ ಅಷ್ಟರಲ್ಲಿ 11 ಕಾಲೇನ ಆಯಿತು. 10:30 ಇಲ್ಲೇ ಆಯಿತು, ಇನ್ನೂ ನಾನು ಸ್ನಾನ ಮಾಡಿಲ್ಲ, ನೀನು ಸ್ನಾನ ಮಾಡಿ ನೀನು ರೆಡಿ ಆಗೋದು ಯಾವಾಗ ಅಂತ ಇದ್ದರು. ಅಷ್ಟರಲ್ಲಿ ಟೀ ಮಾಡಿಕೊಟ್ರು. ತಿಂಡಿ ಆಯ್ತಲ್ವ, ತಿಂಡಿ ಆದ ನಂತರ ಟೀ ಮಾಡಿಕೊಟ್ರು. ಇವಾಗ ಬಿಸಿಲಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇದ್ದೀನಿ. ಬಿಸಿಲಲ್ಲಿ ಕೂತಿದ್ರೆ ಹೇಳೋದಕ್ಕೆ ಮನಸ್ಸೇ ಇಲ್ಲ, ಎಲ್ಲೋ ಬೇಡ ಇಲ್ಲೇ ಇರೋಣ ಅಂತ ಅನ್ನಿಸ್ತಾಯಿತ್ತು, ಯಾವ ಫಂಕ್ಷನ್ನು ಬೇಡ ಅಂತ. ಆದರೂ ಬಟ್ ಫ್ರೆಂಡ್ ಮಗಳದು, ಹಾಗಾಗಿ ಹೊರಟ್ವಿ. ಎಲ್ಲರೂ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಈ ಕಡೆ ನೋಡ್ರಿ ಇದ್ದೀವಿ. ನಿಹಾಲ್ ಈ ಕಡೆ ನೋಡ. ಇನ್ನು ನಾವು ಅಮ್ಮನ ಕರ್ಕೊಂಡು ಹೊರಟ್ವಿ. ಹಾಗೆ ಅಕ್ಕನೂ ಬರ್ತಾ ಇದ್ದಾಳೆ. ಅಕ್ಕನೂ ಹಿರಿಯೂರಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಅಲ್ಲೇ ಅಂತ ಫೋನ್ ಮಾಡಿದ್ಲು. ಈ ಕಡೆ ನೋಡಿ, ನಾವಿರೋ ಸೈಡೆಲ್ಲ ತೆಂಗಿನ ತೋಟ, ಅಡಿಕೆ ತೋಟನೇ ಜಾಸ್ತಿ. ತೆಂಗೆ ಯಾವ ಸೈಡ್ ನೋಡಿದ್ರೂ ತೆಂಗಿನ ಮರಗಳೇ ಕಾಣಿಸುತ್ತೆ ಜಾಸ್ತಿ. ಇನ್ನು ನಾವು ಬರೋ ಟೈಮಿಗೆ ಕರೆಕ್ಟಾಗಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಅವಾಗ ತಾನೇ ಟೈಮಿಗೆ ಕರೆಕ್ಟಾಗಿ ಬಂದಿದ್ವಿ. ಇನ್ನು ಬಂದಮೇಲೆ ಅವಳಿಗೆ ಗಿಫ್ಟನ್ನು ಕೊಟ್ಬಿಟ್ಟು ವೆಯ್ಟ್ ಮಾಡ್ತಾ ಸ್ವಲ್ಪ ಹೊತ್ತು ಫಂಕ್ಷನ್ ನೋಡ್ತಾ ಕೂತ್ಕೊಂಡ್ವಿ. ತುಂಬ ಚೆನ್ನಾಗಾಗಿತ್ತು. ಇವಳು ನನ್ನ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಫ್ರೆಂಡು. ಹಾಗೆ ಜೊತೆಗೆ ಬಾಲ್ಯದ ದಿನಗಳನ್ನೆಲ್ಲ ಸ್ವಲ್ಪ ನೆನ್ಪು ಮಾಡ್ಕೊಂಡ್ವಿ. ಬಟ್ ಅಷ್ಟು ಫ್ರೀಯಾಗಿ ಕೂತ್ಕೊಂಡು ಮಾತಾಡೋ ಅಷ್ಟು ಟೈಮ್ ಇರಲಿಲ್ಲ, ಗೊತ್ತಲ್ವ, ಫಂಕ್ಷನ್ ಅಂದಮೇಲೆ ಬ್ಯುಸಿ ಇದ್ದೇ ಇರ್ತಾರೆ. ಹಾಗಾಗಿ ಫ್ರೀಯಾಗಿ ಮಾತಾಡೋದಕ್ಕಾಗಲಿಲ್ಲ. ಮನೆಗೆ ಬಂದಮೇಲೆ ಫೋನಲ್ಲಿ ಮಾತಾಡಿದ್ವಿ ಫ್ರೀಯಾಗಿ. ಬಟ್ ಫಂಕ್ಷನ್ನಲ್ಲಿ ಅಷ್ಟೊತ್ತು ಕೂತ್ಕೊಂಡು ಫ್ರೀಯಾಗೆಲ್ಲ ಮಾತಾಡೋದಕ್ಕಾಗಲಿಲ್ಲ. ಫಂಕ್ಷನ್ನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಮನೆ ಹತ್ರನೇ ಫ್ರೀಯಾಗಿ ಜಾಗ ಇರೋದ್ರಿಂದ ಬೇರೆ ಕಡೆ ಎಲ್ಲ ಫಂಕ್ಷನಲ್ಲಿ ಬೇಡ, ಸ್ವಲ್ಪ ಗಡಿಬಿಡಿ ಅನಿಸುತ್ತೆ. ಮನೆ ಮುಂದೆ ಜಾಗ ಇದೆಯಲ್ವ, ಮನೆ ಮುಂದೆನೇ ಮಾಡೋಣ ಅಂಥೇಳಿ ಫಂಕ್ಷನ್ ಮನೆ ಮುಂದೆನೇ ಮಾಡಿದರು. ಅವಳಿಗೆ ಇವಳೊಬ್ಬಳೆ ಮಗಳು. ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಕೂತ್ಕೊಂಡ್ವಿ. ಊಟನೂ ಅಷ್ಟೇ ತುಂಬ ರುಚಿಯಾಗಿ ಮಾಡಿದರು, ಒಬ್ಬಟ್ಟು ಊಟ. ಅದರಲ್ಲೂ ಬಾಳೆ ಎಲೆ ಮೇಲೆ ಊಟ ಅಂತೂ ತುಂಬಾ ರುಚಿಯಾಗಿರುತ್ತೆ. ನೋಡೋದಕ್ಕೂ ಅಷ್ಟೇ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ, ವೆರೈಟಿ ಎಲ್ಲ. ಹಾಗಾಗಿ ಎಲ್ಲರೂ ಊಟ ಮಾಡಿಕೊಂಡು ಸ್ವೀಟು ಒಬ್ಬಟ್ಟಿಗೆ ಸ್ಪೆಷಲ್ಲಾಗಿ ಬಾಳೆಹಣ್ಣಿಂದು ರಸಾಯನನ ಮಾಡಿದರು. ತುಂಬ ಚೆನ್ನಾಗಿತ್ತು. ಒಂಥರ ಏನೋ ಒಂಥರ, ನಾನು ಮಾವಿನ ಹಣ್ಣಿನ ರಸಾಯನ ತಿಂದಿದ್ದೀನಿ, ಬಟ್ ಬಾಳೆಹಣ್ಣಿನ ಜೊತೆ ಟೇಸ್ಟ್ ಮಾಡಿರಲಿಲ್ಲ. ಫಸ್ಟ್ ಟೈಮು ಟೇಸ್ಟ್ ಮಾಡಿದ್ದು. ಅಡುಗೆ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಪ್ರತಿಯೊಂದು ಐಟಮೂ ಅಷ್ಟೇ, ಎಲ್ಲನೂ ಅಷ್ಟೇ ರುಚಿಯಾಗಿತ್ತು. ಇಷ್ಟೆಲ್ಲ ಆದಮೇಲೆ ಇನ್ನು ಪಲಾವು ಮತ್ತು ಗೀ ರೈಸ್ ಆ ಥರದ್ದೆಲ್ಲ ಮಾಡಿಸಿದ್ರು. ಇನ್ನು ಅನ್ನ ಸಾಂಬಾರು, ಅನ್ನ ರಸಮ್ಮು, ಮಜ್ಜಿಗೆ ಎಲ್ಲ ಇತ್ತು. ಇನ್ನು ಅದನ್ನು ಮುಗಿಸ್ಕೊಂಡು ಸೀದಾ ಅಮ್ಮನ ಮನೆಗೆ ಬಂದ್ವಿ. ಜೊತೆಗೆ ಅಕ್ಕನೂ ಬಂದಳು. ಅಕ್ಕನ ಮಗಳಿಬ್ಬರು ಬಂದಿದ್ದರು. ಹಾಗಾಗಿ ಇಬ್ಬರು ಎಲ್ಲ ಸ್ವಲ್ಪ ಹೊತ್ತು ಬಿಸಿಲಿತ್ತಲ್ವ, ದೇವಸ್ಥಾನದ ಹತ್ರ ಕೂತ್ಕೊಂಡು ಸ್ವಲ್ಪ ಚೆನ್ನಾಗಿ ಟೈಮ್ ಪಾಸ್ ಮಾಡಿ ಆಮೇಲೆ ಅಕ್ಕ ಈ ಫಂಕ್ಷನ್ಗೇನು ಬರಲಿಲ್ಲ, ತಲೆ ಕೂದಲಿತ್ತು, ನಮ್ಮತ್ತೆ ಮೊಮ್ಮಗಳದು ಫ್ಯಾಮಿಲಿ ಫಂಕ್ಷನ್ನೇ. ಹಾಗಾಗಿ ಅಕ್ಕ ಮಗನಿಗೆ ಎಕ್ಸಾಮ್ ಇತ್ತಲ್ವ, ಬರೋದಕ್ಕಾಗಲ್ಲ ಅಂಥೇಳಿ ಅವರು ನೈಟ್ ಇಟ್ಕೊಂಡಿದ್ರು, ಅಂದರೆ ಸಂಜೆ ಟೈಮಲ್ಲಿ ಇಟ್ಕೊಂಡಿದ್ರು. ಮತ್ತೆ ಊರಿಗೆ ರಿಟರ್ನ್ ಹೋಗೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಅವಳು ಹಂಗೆ ವಾಪಸ್ ಹೋದರು. ನಾನು, ಹಸ್ಬೆಂಡು, ಅಮ್ಮ ಎಲ್ಲ ಬಂದ್ವಿ. ಅಂದರೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿ ಈ ಫಂಕ್ಷನ್ಗೆ ಬಂದ್ವಿ. ಅಂದರೆ 4:15 5 ಗಂಟೆಗಿತ್ತು ಫಂಕ್ಷನ್. ಹಾಗಾಗಿ ಊರಿಂದು ದೇವರು ಹೊರಟಿತ್ತು, ಗಂಗಮ್ಮ ಅಂಥೇಳಿ. ಇಲ್ಲಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲಿಂದ ಮತ್ತು ಇಲ್ಲೇ ದೇವಸ್ಥಾನದ ಹತ್ರನೇ ಕೂದಲೆಲ್ಲ ತೆಗೆಸ್ಬಿಟ್ಟು ಫಂಕ್ಷನ್ನು ಅಷ್ಟೇ, ಅಲ್ಲೂ ಅಷ್ಟೇ ಚೆನ್ನಾಗಾಯಿತು. ಅವತ್ತು ನೈಟು ಮರಿ ಎಲ್ಲ ಕಡಿತಾರಲ್ವ, ಅವತ್ತು ಬಾಡೂಟ ಇತ್ತು. ಹಾಗಾಗಿ ಸ್ವಲ್ಪ ತಡವಾಗಿ ನಿಧಾನವಾಗಿ ಊಟ ಮಾಡ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬರೋ ಅಷ್ಟರಲ್ಲಿ 11:15 ಆಗಿತ್ತು, ಮನೆಗೆ ಬರೋ ಅಷ್ಟರಲ್ಲಿ. ಹಾಗಾಗಿ ಮತ್ತೆ ಯಾವುದು ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟ್ ಇನ್ನೇನು ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ ಮಂಡೇ ಬೆಳಗ್ಗೆ ಮಾರ್ನಿಂಗೇ ಬಂದ್ವಿ, ಆಗ ಸ್ಕೂಲ್ ಟೈಮಿಗೆ ಕರೆಕ್ಟಾಗಿ. ಹಾಗಾಗಿ ಇವತ್ತಿನ ವಿಡಿಯೋ ಇದೇ ಆಗಿತ್ತು ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ
ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.